ಸಕ್ಕತ್ತಾಗೈತೆ ಅಲ್ವಾ? ಇದು ಪ್ರೆಗ್ನೆಂಟ್ ಅನ್ಸುತ್ತೆ, ಹೊಟ್ಟೆ ಎಷ್ಟು ತಪ್ಪದೆ ಅಲ್ವಾ? ಸರ್ ಕನ್ನಡ ಸರ್, ಮೈಸೂರು. ಜೋಶು ಬಾಯ್, ಓ ಬಾಯ್. ಟೈಮ್ 5:41. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇವತ್ತು ಎಲ್ಗಪ್ಪ ಪಯಣ ಅಂತಂದರೆ ಕೊಟ್ಟಿವ್ರಿಗೆ. ಸೊ ಇಷ್ಟು ಗಾಡಿ ಲೈನಪ್ ಐತೆ. ಚಾಮರಾಜನಗರದಲ್ಲಿ ಇನ್ನೊಂದು NS-125 ಐತೆ. ಬಾಯ್ಸ್ ಅವಿಸ್ತ ಜೋಶ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಜೋಶ್ ಹೇಳ್ರಿ ಯಾರು. ಎಲ್ಲ ಒಂದೊಂದು ಅರ್ಧ ಗಂಟೆ ನಿದ್ದೆ ಮಾಡ್ಕೊಂಡು ಹೋಯ್ತಾವಿ ಕೊಟ್ಟಿವ್ರಿಗೆ. ಏನಂತಪ್ಪ ಗೌತಮ್? ಗಾಡಿಯಲ್ಲಿ ಏನಪ್ಪ, ಒಂದು R15 NS, ಇದೊಂದು HF100 ಲೆಜೆಂಡು, ಇನ್ನೊಂದು ಬುಲೆಟು, ಅಲ್ಲೊಂದು NS-125 ಬರ್ತದೆ. ಅಲ್ಲ, ಪೊಲಿಟಿಷಿಯನ್ ರೆಡಿ ಆಗಿದಾಗ ರೆಡಿಯಾಗಿ ಬರ್ತದೆ. ಲಾಕ್ ಮಾಡೋನು 1,500 ಹೆಲ್ಮೆಟ್ ಇಟ್ಕೊಂಡವನ. ನೀನು ಎಂತ ಹೆಲ್ಮೆಟ್ ಇಟ್ಕೊಂಡಿದ್ದೀವಿ ನೋಡು, ಮಾತ್ರ ಸೈಕಾಗಿ ಕಾಣಿಸ್ತೈತೆ ಹೆಲ್ಮೆಟು. ನಿಂತ್ಕೊಂಚ ಫೈನಲಿ 3 ವಾರದಿಂದ ಹೋಗ್ಬೇಕು ಅನ್ಕೊಂಡಿದ್ದವರು ಇವತ್ತು ಹೋಯ್ತಾ ಇದೀವಿ. ಜೋಶು ಬಾಯ್, ಓ ಬಾಯ್. ಇನ್ನೊಂದಲ್ಲಿ HF100 ಪಾಪ ಟ್ರಿಪ್ಸ್ ಬೇರೆ. ಹೌದೌದು, ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಪೆಟ್ರೋಲ್ ಹಾಕ್ತಾ ಇರ್ತೀನಿ, ಇಂಡಿಯನ್ ಆಯಿಲ್. ಈಗ ನಮ್ಮ ನೋವಾ ಬೇಬಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಡೈರೆಕ್ಟ್ ಕೊಟ್ಟಿವರು. ಅವಿಸ್ತ ಜೋಶ್. ಓ ನೋಡು ಮತ್ತೆ ಇದ್ರ ಗ್ಲಿಚ್ನ. ಇದೇ ಬೇಜಾರು, ಇಲ್ಲಿ ಫುಲ್ ಟ್ಯಾಂಕ್ ಆಗದೆ, ಆದ್ರೂ ಇಲ್ಲಿ ಫುಲ್ ಟ್ಯಾಂಕ್ ತೋರಿಸ್ತಿಲ್ಲ. ಶಿವ ಸಾವುಕಾರ 21 ಕಿಲೋಮೀಟರ್ ತೋರಿಸ್ತಾರೆ ಆವರೇಜ್ ಮೈಲೇಜು. ಅವ್ರದ್ದು ರೀಫಿಲ್ ಆಯ್ತಾ? ತಿರ್ಗಾ ನೀವಾ? ಓಕೆ ಎಲ್ಲ ಗಾಡಿದು ರೀಫಿಲ್ ಆಯ್ತು. ಆ ಗಾಡಿ ಎಲ್ಲ ನೆನ್ನೆನೆ ಆಗಿತ್ತು. ನಂದೊಂದೇ ಗಾಡಿ ಪೆಟ್ರೋಲ್ ಬಾಕಿ ಇದ್ದಿದ್ದು. ಗೌತಮ್ ಒಂದು ರೈಸು. ಎಷ್ಟು ಕಿಲೋಮೀಟರ್ ದೂರ ಆಯ್ತು ಈ ಕಡೆಯಿಂದ ಹೋದ್ರೆ? ಮಧುಮಲೆ ಕಾರ್ ಬಳಸ್ಕೊಬರ್ಬೇಕಾಯ್ತದೆ. ಓಫಾ, ನಮ್ಗೆ ಹೆಂಗ್ ಆಗ್ಬಿಡ್ತ ಅಂದ್ರೆ MP ಅದಲ್ಲ, ಊಟಿ ರೋಡ್, ಇದು ಕೂಡಲೂರು ರೋಡು. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸೊ ನಾವು ಆ ರೂಟಲ್ಲಿ ಕ್ರಾಸ್ ಮಾಡ್ಬೇಕಿತ್ತು, ಇಲ್ಲಿ ಬಂದ್ಬಿಟ್ಟಿದೀವಿ. ಏನ್ ಮಾಡಕ್ಕಾಗಲ್ಲ. ವಾ, ಇನ್ನೇನ್ ಮಧುಮಲೆ ಫಾರೆಸ್ಟ್ ಮುಗಿಸ್ಕೊಂಡ್ ಬರ್ಬೇಕಿತ್ತು. ಸಬಾಸ್, ಎಂತ ಲಾಂಗ್ ಹೊಡಿತಾ ಇದ್ವಿ ಗುರು, ಜಸ್ಟ್ ಮಿಸ್ಸು. ಈಗೇನು ತೊಂದರೆ ಇಲ್ಲ. ಇವಾಗ 50 ಕಿಲೋಮೀಟರ್ ಗಂಟೆ ಸೇವ್ ಮಾಡಿದೀವಿ. ಅಲ್ಲಿ ಏನು ಹಂಗ ಮಚ್ಚ ಘಟ ಐತೆ ಅಲ್ವಾ? ಸಖತ್ ಘಟ ಇತ್ತು. ಅಲ್ಲ, ಮರ ಕೌಸ್ಕೊಂಡೇನೆ ಆ ರೇಂಜ್ ಕಾಣಿಸ್ತಾ ಇದೆ. ಹೋಗ್ಲಿ ಬಿಡು, ಅದ್ರ ಜೊತೆ 2 ಬಿಟ್ಬಿಡದ. जीरो सिविक सेंस है, बिल्कुल जीरो. ಮಚ್ಚ ವಿಡಿಯೋ ಮಾಡು ಮಚ್ಚ. ಸಕ್ಕತ್ತಾಗೈತೆ ಅಲ್ವಾ? ಇದು ಪ್ರೆಗ್ನೆಂಟ್ ಅನ್ಸುತ್ತೆ, ಹೊಟ್ಟೆ ಎಷ್ಟು ತಪ್ಪದೆ ಅಲ್ವಾ? ಓ ಚಿಕ್ಕನೇ ನೋಡು ಮತ್ತೆ ಎಷ್ಟು ಕ್ಯೂಟ್ ಆಗೈತೆ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು. ಹಾಯ್, ಸಕ್ಕತ್ತಾಗೈತೆ. ವಿಡಿಯೋ ಮಾಡ್ಕೊಂಡ. ಉಯ್ ಮಚ್ಚ, ರೋಡ್ ಹತ್ರ ಬತ್ತಿತ್ತು. ಏಣಿ ಫೈನಲಿ ಖುಷಿ ಆಯ್ತು. ಈಗ
ಸಮಾಧಾನ ಈಗ ಕಂಟೆಂಟ್ ಸಿಕ್ತು. ಎಲ್ಲವೂ ಸುಮ್ನೆ ಅಟ್ಟಾಡ್ಸದ್ ಬೇಡ, ಸೌಂಡ್ ಮಾಡ್ಕ ಮುಂದಕ್ಕೆ ಚೋಕ್ ಕೊಟ್ರೆ ನಮ್ಗೆ. ಅವರ್ ಯು ಎಷ್ಟು ಪೀಸ್ ಆಗಿ ಇದು ಮಾಡ್ತಾ ಐತೆ. ಅತ್ತ ನಿಜವಾಗ್ಲೂ ಏನೋ ಕಮಿಟ್ಮೆಂಟ್ ಇಲ್ದೆ ಈ ತರ ಜಾಗದಲ್ಲಿ ಉಳ್ಕೊಂಡ್ರೆ ನಮ್ಮನ್ನ ಅದಕ್ಕಿಂತ ಬಿಂದಾಸ್ ಲೈಫ್ ಇನ್ನೊಂದಿಲ್ಲ ಅಲ್ವಾ? ಓ ಸರಿ, ನಮ್ದು ಒಂದ್ ಜೀವನ. ಥು. ಐ ಕಾರ್ ಮುಗೀತಾ? ವೆಲ್ಕಮ್ ಟು ಕೇರಳ ಸ್ಟೇಟಾ? ನಿಲ್ಸ್ಬೇಕಾ? ಕನ್ನಡ ಸರ್, ಮೈಸೂರು. ಇದಕ್ಕಿಲ್ಲ ಸ್ಟಾಪ್ ಹಾಕಿದ್ರು, ಏನ್ ಮಾಡೋದು? ಕೇಳಿದ್ರ ಅಲ್ಲಿ ಪೊಲೀಸು ಸ್ಟಾಪ್ ಮಾಡ್ಬಿಟ್ಟು ಕೇಳಿದ್ರ ಪೊಲೀಸು? ಆ ನಮ್ದು ಯಾಕೆ ಮತ್ತೆ ಕೇಳಿದ್ರು? ನಮ್ಮ ನಿಲ್ಸ್ಬಿಟ್ಟು ಕೇಳ್ದ, ಅದೇ ಎಲ್ಗೋಯ್ತಿದ್ದೀರಾ? RX 135 ಅಲ್ವಾ? ಸಾಲಾಗೈತೆ. ಫಸ್ಟೇ ಕೇಳಬೇಕಪ್ಪ. ಸೈಕ್ ಔಟ್ಫಿಟ್, ಸೈಕ್ ಗಾಡಿ. ಮಚ್ಚ ಕೇರಳದಲ್ಲಿ ಫುಟ್ಬಾಲು ಇಲ್ಲಿ ನೋಡಿಲಿ, ನೇಮರು ಈ ಸತಿ ಬ್ರೆಜಿಲ್ ಗೆದ್ಬಿಟ್ರೆ ಫುಲ್ ಖುಷಿ ಆಗೋಯ್ತಿಲಿ. ಈ ಕಡೆನಾ? ಬಾ ಮುಂದೆ ಹಾಕವ, ಬಾ ಮಚ್ಚ ಮೆಸ್ಸಿ. ಐ ಆಮ್ ಮೈಸೂರು ಸ್ಪೀಡ್ ಫ್ಯಾನ್. ಚೀಪು. ಕೇಳಕ್ ಬಂದ್ರೆ ಖುಷಿ ಆಗೋದೇನು ಅಂದ್ರೆ, ಒಂದು ಒಳ್ಳೊಳ್ಳೆ ಬೈಕು ಕಾರ್ಗಳು ಸಿಗ್ತವೆ, ಇನ್ನೊಂದು ಒಳ್ಳೊಳ್ಳೆ ಸ್ಟ್ರೈಟ ಮಚ್ಚ. ಹಾ ಧನು, ಮ್ಯಾಪ್ ಹಾಕು ಅನ್ಸತಿ.